ನಮಸ್ಕಾರ ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಹೊರಗಡೆ ಗುದ್ದಾಡಿದ್ದಾಯ್ತು, ಈಗ ಸದನದಲ್ಲಿ ಕದನ. ಅಭಿವೃದ್ಧಿ ಮಾತು ಮರೀಚಿಕೆ, ಆರೋಪ ಪ್ರತ್ಯಾರೋಪಗಳ ಮೇಲುಗೈ, ಚುನಾವಣೆಯೇ ಟಾರ್ಗೆಟ್. ಕೈ ಕಮಲ ದಳ ವಾರ್, ಸದನ ಸಮರ. ಇವತ್ತಿನಿಂದ ರಾಜ್ಯ ವಿಧಾನ ಮಂಡಲ ಅಧಿವೇಶನ ನಡೆಯಲಿದ್ದು ಆಡಳಿತ ಪ್ರತಿಪಕ್ಷಗಳ ನಡುವಿನ ವಾಕ್ ಫೈಟ್ಗೆ, ಒಂದ್ ಕಡೆ ಟಾಕ್ ವಾರ್ಗೆ ಇದು ವೇದಿಕೆ ಆಗಲಿದೆ. ಟೀಕೆ ಮಾಡುವಂತಹ ಅಸ್ತ್ರಗಳು 10 ಇದೆ, ಬ್ರಹ್ಮಾಸ್ತ್ರಗಳು 100 ಇದೆ. ಒಂದ್ ಕಡೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಈ ಮೂರೂ ಪಕ್ಷಗಳು ಕೂಡ ಅಧಿವೇಶನದಲ್ಲಿ ತಾವು ಯಾವ ರೀತಿಯಾಗಿ ಬೇರೆ ಬೇರೆ ಪಕ್ಷಗಳ ವಿರುದ್ಧ ಸಮರವನ್ನ ಸಾರಬೇಕು ಅಂತ ಹೇಳಿ ರೆಡಿಯಾಗಿವೆ. ಅನೇಕ ವಿಚಾರಗಳು ಕಾಂಗ್ರೆಸ್ ಪಾಲಿಗೆ ಅಸ್ತ್ರವಾಗಿದ್ರೆ, ಇನ್ನೊಂದಷ್ಟು ವಿಚಾರಗಳು ಈಗ ಬಿಜೆಪಿ ಪಾಲಿಗೂ ಕೂಡ ಅಸ್ತ್ರ ಇದೆ, ಪ್ರತ್ಯಸ್ತ್ರ ಇದೆ. ಜೆಡಿಎಸ್ ಕೂಡ ತಾನೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅನೇಕ ಅಸ್ತ್ರಗಳನ್ನ ತನ್ನ ಬತ್ತಳಿಕೆಯಲ್ಲಿ ಇಟ್ಟುಕೊಂಡಿದೆ. ಒಂದ್ ಕಡೆ ನಾವು ನೋಡೋದಾದ್ರೆ ಮಳೆ, ನೆರೆ, ಧರ್ಮ ಸಂಘರ್ಷಗಳೇ ಸವಾಲಾಗಿದೆ. ಈಗ ಕಮಿಷನ್ ಆರೋಪ ಇದೆ ಸರ್ಕಾರದ ಮೇಲೆ, ಸಾಲು ಹಗರಣಗಳ ಆರೋಪ ಇದೆ. ವಾದ ಪ್ರತಿವಾದ, ವಾಕ್ ಪ್ರಹಾರಕ್ಕೆ ವೇದಿಕೆಯೇ ಸಜ್ಜಾಗಿದೆ ಇವತ್ತು. ಹಾಗಾದ್ರೆ ಸೆಷನ್ ನಲ್ಲಿ ಈಗಾಗಲೇ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಈ ಮೂರೂ ಪಕ್ಷಗಳು ಯಾವ ರೀತಿಯಾಗಿ ಅಸ್ತ್ರ ಪ್ರತ್ಯಸ್ತ್ರಗಳನ್ನ ಇಟ್ಟುಕೊಂಡಿವೆ ಅಂತ ನಾವು ನೋಡೋದಾದ್ರೆ, ಕಾಂಗ್ರೆಸ್ ಅಂತೂ ಅನೇಕ ವಿಚಾರಗಳನ್ನ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ರೆಡಿ ಆಗಿದೆ. ಬಿಜೆಪಿ ಕೂಡ ಅದಕ್ಕೆ ಪ್ರತ್ಯಸ್ತ್ರವನ್ನ ಹೂಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಆಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಇವತ್ತಿನ ಅಧಿವೇಶನ, ಈ ಸಲದ ಒಂದು ಅಧಿವೇಶನ ಟಾಕ್ ವಾರ್ಗೆ, ಫೈಟ್ಗೆ ಕಾರಣ ಆಗಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಮೂರೂ ಪಕ್ಷಗಳು ಕೂಡ ರೆಡಿ ಆಗಿದೆ, ಆದ್ರೆ ಕಾಂಗ್ರೆಸ್ ಸಾಕಷ್ಟು ವಿಚಾರಗಳನ್ನ ಇಟ್ಟುಕೊಂಡಿದೆ. ಸರ್ಕಾರಕ್ಕೆ ಸವಾಲಾಗುವಂತಹ ಸಾಧ್ಯತೆಗಳು ಇದೆಯಾ? ಹೇಗೆ ಬಿಜೆಪಿ ಹೇಗೆ ರೆಡಿ ಆಗಿದೆ? ನವಿತಾ ಜೈನ್, ಇವತ್ತಿನಿಂದ 10 ದಿನಗಳ ವಿಧಾನಸಭೆಯ ಮಳೆಗಾಲ ಅಧಿವೇಶನ ಆರಂಭ ಆಗ್ತಿರುವಂಥದ್ದು. ಈ ಅಧಿವೇಶನ ಮಹತ್ವದ ಅಧಿವೇಶನ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಅಧಿವೇಶನಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹಾಗೂ ಬಿಜೆಪಿ ಸಮರ್ಪಕವಾಗಿ ಎಲ್ಲೊಂದು ಕಡೆ ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಳ್ಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ ಈಗಾಗಲೇ ಸರ್ಕಾರದ ವಿರುದ್ಧ ಮುಗಿಬೀಳಲು ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಿರ್ತದ್ದು. ಪ್ರಮುಖವಾಗಿ ಸರ್ಕಾರದ ಮೇಲೆ ಆರೋಪ ಬಂದಿರತಕ್ಕಂಥ 40% ಕಮಿಷನ್ ಆರೋಪವನ್ನ ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲು ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಮಳೆ, ಬೆಂಗಳೂರಿನಲ್ಲಿನ ಮಳೆ ಅನಾಹುತ, ಅತಿವೃಷ್ಟಿ, PSI ಹಗರಣ, ಅನೇಕ ನೇಮಕಾತಿಗಳಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಮತ್ತು ಹಗರಣಗಳನ್ನು ಕೂಡ ಪ್ರಸ್ತಾಪ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಆಗಿರತಕ್ಕಂಥ ಎಡವಟ್ಟನ್ನು ಕೂಡ ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿಕೊಳ್ಳಿದೆ. ಎಲ್ಲದರ ವಿರುದ್ಧ, ಸರ್ಕಾರದ ವಿರುದ್ಧ ಮುಗಿಬೀಳಲು ಎಲ್ಲಾ ರೀತಿಯ ತಯಾರಿ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಜಾತ್ಯತೀತ ಜನತಾದಳ ಕೂಡ ಮೈಸೂರು ಮತ್ತು ಬೆಂಗಳೂರು ಹೈವೇ ಎಕ್ಸ್ಪ್ರೆಸ್ ಸಂಬಂಧಪಟ್ಟಾಗಿ ನಡೆದಿರ್ತಕ್ಕಂಥ ರಸ್ತೆ ಅವ್ಯವಹಾರದ ಅಕ್ರಮಗೂ ಸಂಬಂಧಪಟ್ಟ ಕೂಡ ಹೋರಾಟವನ್ನು ಮಾಡಲಿರುವಂಥದ್ದು. ಮತ್ತು ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸ್ತಿಲ್ಲ, ಅತಿವೃಷ್ಟಿಯಲ್ಲಿ ಆಗಿರ್ತಕ್ಕಂಥ ನಷ್ಟವನ್ನ ಸರ್ಕಾರ ಭರಿಸ್ತಿಲ್ಲ ಅಂತ ಹೇಳಿ ಹೋರಾಟ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇದ್ರ ಜೊತೆಗೆ ಸರ್ಕಾರ ಕೂಡ ತನ್ನ ಮೇಲಿರ್ತಕ್ಕಂಥ ಆರೋಪಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ವಿರುದ್ಧ ಕೂಡ ಮುಗಿಬೀಳಲು ತೀರ್ಮಾನ ಮಾಡಿರುವಂಥದ್ದು. 40% ಏನು ಕಮಿಷನ್ ಆರೋಪವನ್ನು ತನಿಖೆ ಮಾಡಿ ಅಂತೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸದನದಲ್ಲಿ ಹೋರಾಟ ಮಾಡ್ತಿದ್ರೆ, ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವಧಿಯಲ್ಲಿ ಆಗಿರ್ತಕ್ಕಂಥ ಅರ್ಕಾವತಿ ರೀಡು ಪ್ರಕರಣವನ್ನ ತನಿಖೆಗೆ ವಹಿಸಿಪಡಿ, ಆ ಮುಖಾಂತರ ರೀಡು ಹೆಸರಿನಲ್ಲಿ 100 ಕೋಟಿ ಅಕ್ರಮ ನಡೆದಿದೆ ಅಂತ ಹೇಳಿ ಗಂಭೀರ ಆರೋಪ ಮಾಡಲು ಸದನದಲ್ಲೇ ವಿಪಕ್ಷಗಳಿಗೆ ತಿರುಗೇಟು ಕೊಡಲು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅಲ್ಲದೆ 2013 ನಡೆದಂತ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ನಡೆದಿರ್ತಕ್ಕ ಅಕ್ರಮ ಸಂಬಂಧಪಟ್ಟಾಗೆ CID ತನಿಖೆ, CID ಈಗಾಗಲೇ 15ಕ್ಕೂ ಹೆಚ್ಚು ಶಿಕ್ಷಕರನ್ನ ಬಂಧಿಸಿರುವಂತದ್ದು. ಇದು ಸಿದ್ದರಾಮಯ್ಯ ಅವಧಿಯ ಕಾಲದ ಅಧಿಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಕ್ರಮ ಅಂತ ಹೇಳಿ ಸರ್ಕಾರ ವಿಪಕ್ಷದ ವಿರುದ್ಧ ತಿರುಗಿ ಬೀಳಲು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದೇ ರೀತಿ ಸೋಲಾರ್ ಹಗರಣವನ್ನು ಕೂಡ ಪ್ರಸ್ತಾಪ ಮಾಡ್ತಿದೆ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಸೋಲಾರ್ ಹಗರಣ ನಡೆದಿದೆ ಅನ್ನೋದು, ಮತ್ತೊಂದು ಕಡೆ ಹೆಚ್ಚು ಹಣವನ್ನು ಕೊಟ್ಟು ವಿದ್ಯುತ್ ಖರೀದಿ ಮಾಡಿರ್ತಕ್ಕಂಥದ್ದು, ಇದು ಕೂಡ ಅಕ್ರಮ ಅಂತೇಳಿ ಈ ಅಕ್ರಮದ ಬಗ್ಗೆ ಈಗ ತನಿಖೆಯ ಸುಳಿವನ್ನ ಇಂಧನ ಸಚಿವ ಸುನಿಲ್ ಕುಮಾರ್ ಅವರು ನೀಡಿರುವಂತದ್ದು. ಈಗಾಗಲೇ DK ಶಿವಕುಮಾರ್ ಕೂಡ ತಮ್ಮ ವಿರುದ್ಧದ ಮತ್ತು ತಾವು ಮಂತ್ರಿಯಾದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಎಲ್ಲ ಪ್ರಕರಣವನ್ನ, ಎಲ್ಲ ಖರೀದಿಯನ್ನ ತನಿಖೆ ಮಾಡಿ ನಾನು ಅದಕ್ಕೆ ಸಿದ್ಧರಿದ್ದೀನಿ ಅಂತೇಳಿ ಸವಾಲನ್ನು ಎತ್ತಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ನ ಭ್ರಷ್ಟಾಚಾರದ ಆರೋಪಕ್ಕೆ ತಿರುಗೇಟು ನೀಡಲು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿರತಕ್ಕಂತ ಹಲವಾರು ಅಕ್ರಮದ ವಾಸನೆಯನ್ನು ಬೆನ್ನು ಹಿಡಿದು ಆ ಸಂಬಂಧಪಟ್ಟ ಕೂಡ ತನಿಖೆ ಹೆಸರಿನಲ್ಲಿ ವಿಪಕ್ಷದ ವಿರುದ್ಧ ತಿರುಗಿ ಬೀಳಲು ಸರ್ಕಾರ ಕೂಡ ಸಜ್ಜಾಗಿರುವಂತದ್ದು. ಅಲ್ಲದೆ ಪ್ರಮುಖವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ದಮ್ ಹೇಳಿಕೆ ಇದೀಗ ರಾಜ್ಯಾದ್ಯಂತ ಸುದ್ದಿ ಮತ್ತು ಸದ್ದು ಮಾಡ್ತಿರುವಂತದ್ದು. ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಯವರ ದಮ್ ಹೇಳಿಕೆಗೆ ಹಾವೇರಿಯ ಸಾರ್ವಜನಿಕರು
ಹಾವೇರಿ ಜಿಲ್ಲೆಯಲ್ಲಿ ಹದಗೆಟ್ಟಿರ್ತಕ್ಕಂಥ ರಸ್ತೆಯನ್ನು ರಿಪೇರಿ ಮಾಡಿ ತಮ್ಮ ದಮ್ಮನ್ನು ಪ್ರದರ್ಶಿಸಿ ಅಂತೇಳಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಮುಖ್ಯಮಂತ್ರಿಗಳೇ ಸವಾಲು ಹಾಕಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅತಿವೃಷ್ಟಿ ವಿಚಾರ, ಬೆಂಗಳೂರಿನ ಮಳೆ ವಿಚಾರ, ರಸ್ತೆ ಗುಂಡಿಗಳ ವಿಚಾರ, ಅಕ್ರಮಗಳ ವಿಚಾರ ಎಲ್ಲವನ್ನು ಕೂಡ ಸರಿಯಾದ ಮಟ್ಟದಲ್ಲಿ ನಿರ್ವಹಿಸಿ ಮತ್ತು ಆರೋಪಗಳನ್ನ ತನಿಖೆಯನ್ನು ಮಾಡಿಸಿ ಆ ಮುಖ ತಮ್ಮ ದಮ್ಮನ್ನು ಪ್ರದರ್ಶಿಸಿ ಅಂತೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮುಖಾಂತರ ತಿರುಗೇಟು ಕೊಟ್ಟಿರುವಂಥದ್ದು. ಇದೇ ಅಸ್ತ್ರವನ್ನು ಬಳಸಿಕೊಂಡಿರ್ತಕ್ಕಂಥ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಜನರ ಸಮಸ್ಯೆಯನ್ನು ಬಗೆಹರಿಸುವ ಮುಖಾಂತರ ಅಕ್ರಮಗಳನ್ನು ತನಿಖೆ ಮಾಡುವ ಮುಖಾಂತರ ಅತಿವೃಷ್ಟಿ ಜನರಿಗೆ ಪರಿಹಾರ ಮಾಡುವ ಮುಖಾಂತರ ತಮ್ಮ ದಮ್ಮನ್ನ ಪ್ರದರ್ಶಿಸಿ ಇದು ದಮ್ ಬಿರಿಯಾನಿ ಅಲ್ಲ ಅನ್ನೋ ಮುಖಾಂತರ ತಿರುಗೇಟು ಕೊಟ್ಟಿರುವಂಥದ್ದು. ಈ ಒಂದು ದಮ್ ಹೇಳಿಕೆ ಕೂಡ ಸದನದಲ್ಲಿ ಅತಿ ದೊಡ್ಡದಾದ ಒಂದು ಏನು ವಾಗ್ದಾಳಿ, ಪ್ರತಿ ವಾಗ್ದಾಳಿ ಕೂಡ ಕಾರಣವಾಗಬಹುದು. ನಮಿತಾ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ. ಐತಿಹಾಸಿಕ ತೀರ್ಪಿಗೆ ಸಾಕ್ಷಿಯಾಗಲಿದೆ ವಾರಣಾಸಿ ಕೋರ್ಟ್. ಜ್ಞಾನವಾಪಿ ಶೃಂಗಾರ ಗೌರಿ ಕೇಸ್ ಎಂದೇ ಅಂತಿಮ ತೀರ್ಪು ಸಾಧ್ಯತೆ. ಪೂಜೆಗೆ ಅವಕಾಶ ಸಿಗುತ್ತಾ ಇಲ್ವಾ? ಜ್ಞಾನವಾಪಿ ಜಡ್ಜ್ಮೆಂಟ್. ಉತ್ತರ ಪ್ರದೇಶದ ವಾರಣಾಸಿಯ ಜ್ಞಾನವಾಪಿ ಮಸೀದಿಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕಾಶಿ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬೀಳಲಿದೆ. ಜ್ಞಾನವಾಪಿಯಲ್ಲಿ ಪೂಜೆಗೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆಗೆ ಇವತ್ತಿನ ತೀರ್ಪು ಉತ್ತರವನ್ನ ನೀಡಲಿದೆ. ಇವತ್ತಿನ ತೀರ್ಪು ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಆಲ್ಮೋಸ್ಟ್ 2 ವರ್ಷಗಳಿಂದ ನಡೆದಿರುವಂತಹ ಈ ಒಂದು ವಿವಾದದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ತೀರ್ಪು ಹೊರಬೀಳಬಹುದು. ಮಸೀದಿಯ ಒಳಗೆ ಶಿವಲಿಂಗವಿದೆ ಅಂತ ಹೇಳಿ ಹಿಂದೂಗಳು ವಾದವನ್ನ ಮಾಡಿದ್ದು ಪೂಜೆಗೆ ಅವಕಾಶ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. 5 ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿಯ ವಿಚಾರಣೆ ಮುಕ್ತಾಯವಾಗಿದ್ದು ಪೂಜೆಗೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಿದಂತಹ 5 ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ ಒಂದ್ ಕಡೆ ವಿಡಿಯೋಗ್ರಫಿ ವಿಚಾರಣೆ ಬಗ್ಗೆ ಕೂಡ ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು ವಕ್ಫ್ ಬೋರ್ಡ್. ಮಸೀದಿಯಲ್ಲಿ ಹಿಂದೂ ದೇವರಿಲ್ಲ ಅಂತ ಹೇಳಿ ವಾದವನ್ನ ಮಂಡಿಸಿತ್ತು. ಮಸೀದಿಯ ವಕ್ಫ್ ಬೋರ್ಡ್ ಆಸ್ತಿ ಇದು ಅಂತ ಹೇಳಿ ವಾದ ಮಂಡಿಸಿತ್ತು. ಕೋರ್ಟ್ ಮೊರೆ ಹೋಗಿತ್ತು ಅಂಜುಮನ್ ಸಂಸ್ಥೆ. ಇಬ್ಬರ ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ ಇವತ್ತು ತೀರ್ಪು ಕೊಡುವಂತಹ ಸಾಧ್ಯತೆ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸರ್ವೆ ಕೂಡ ವರದಿ ನ್ಯಾಯಾಧೀಶರ ಕೈ ಸೇರಿದೆ. ಇಡೀ ದೇಶದ ಗಮನ ಸೆಳೆದಂತಹ ಪ್ರಕರಣ ಇದು. ಪ್ರಕರಣ ಸೂಕ್ಷ್ಮವಾಗಿರುವ ಕಾರಣ ನಗರದಲ್ಲಿ ಶಾಂತಿ ಕಾಪಾಡಲು ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಆಗಸ್ಟ್ 24ರಂದು ಹಿಂದೂಗಳು ಮತ್ತು ಮುಸ್ಲಿಂ ಬಣಗಳ ವಾದವನ್ನ ಆಲಿಸಿದೆ ವಾರಣಾಸಿ ಕೋರ್ಟ್. ಸೆಪ್ಟೆಂಬರ್ 12ರವರೆಗೆ ತೀರ್ಪನ್ನ ಕಾಯ್ದಿರಿಸಲು ಜಿಲ್ಲಾ ಕೋರ್ಟ್ ತೀರ್ಮಾನ ಮಾಡಿದ್ದು ಇವತ್ತು ವಾರಣಾಸಿ ಕೋರ್ಟ್ ತೀರ್ಪು ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಆ ತೀರ್ಪು ಏನು ಬರಲಿದೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ, ಬಹಳ ಒಂದು ಕುತೂಹಲ, ಬಹಳ ಮಹತ್ವದ ತೀರ್ಪು ಇವತ್ತು ವಾರಣಾಸಿ ಕೋರ್ಟ್ ನಿಂದ ಹೊರ ಬರಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದ್ ಕಡೆ ಜಿಲ್ಲಾ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್, ಆ ನಂತರ ಮತ್ತೆ ಈಗ ವಾರಣಾಸಿ ಕೋರ್ಟ್ಗೆ ಹಸ್ತಾಂತರ ಆದ ಬಳಿಕ ವಿಡಿಯೋ ಸರ್ವೆಯನ್ನ ಮಾಡಿದ ಬಳಿಕ ಬರುವಂತಹ ತೀರ್ಪು ಯಾವ ರೀತಿಯ ನಿರೀಕ್ಷೆಗಳು ಇದೆ ಈಗ? ನವಿತಾ, ಪ್ರಮುಖವಾಗಿ ಇವತ್ತು 2 ವಿಚಾರಗಳ ಬಗ್ಗೆ ಅಲ್ಲಿ ಒಂದು ವಾರಣಾಸಿ ಕೋರ್ಟ್ ತೀರ್ಪನ್ನ ಕೊಡುವಂತದ್ದು. ಮೊದಲನೇದಾಗಿ ಗಮನಿಸೋದಾದ್ರೆ ಈ ಒಂದು ಸಸ್ಟೈನಬಿಲಿಟಿ ಏನಿದೆ ಅಂದ್ರೆ ಈ ಒಂದು ಪ್ರಕರಣವನ್ನ ಮುಂದುವರಿಸಬೇಕಾ, ಈ ಒಂದು ಕೇಸ್ನ ಹಿಯರಿಂಗ್ ಮಾಡ್ಬೇಕಾ ಮಾಡಬಾರ್ದಾ ಅಂತೇಳಿ ಒಂದು ಪ್ರಮುಖವಾದಂತ ನಿರ್ಧಾರವನ್ನ ಇವತ್ತು ಅಲ್ಲಿ ವಾರಣಾಸಿಯ ಕೋರ್ಟ್ ಏನಿದೆ ಅದು ಪ್ರಕಟ ಮಾಡುತ್ತೆ. ಕಾರಣ ಏನಂತ ನೋಡೋದಾದ್ರೆ ಮುಸ್ಲಿಂ ಪರ ವಕೀಲರು ಏನಿದ್ದಾರೆ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಏನಂದ್ರೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ 1991 ಏನಿದೆ ಅದರ ಅನ್ವಯ ನಾವು ಗಮನಿಸಿದಾಗ ಈ ಪ್ರಕರಣ ಸಸ್ಟೈನೇಬಲ್ ಆಗಿರೋದಿಲ್ಲ. ಯಾಕಂದ್ರೆ ಆಸ್ ಇಟ್ ಈಸ್ 1900 ಈ ಒಂದು ಅವಧಿ 1947ಕ್ಕಿಂತ ಮುಂಚಿತವಾಗಿ ಯಾವೆಲ್ಲ ಪ್ರಕರಣಗಳು ಹೇಗೆಲ್ಲ ಇತ್ತೋ ಅದನ್ನೇ ಮೇಂಟೈನ್ ಮಾಡ್ಬೇಕು ಅಂತೇಳಿ ಆ ಲಾ ಏನ್ ಹೇಳುತ್ತೆ ಅದನ್ನೇ ಫಾಲೋ ಮಾಡ್ಬೇಕಾಗತ್ತೆ. ಹೀಗಾಗಿ ಈ ಪ್ರಕರಣವನ್ನ ರದ್ದು ಮಾಡಿ ಅಂತೇಳಿ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅರ್ಜಿ ಸಲ್ಲಿಕೆ ಆಗಿರೋದೇನಂದ್ರೆ ಅಲ್ಲಿರ್ತಕ್ಕಂಥ ಶೃಂಗಾರ ಗೌರಿಯ ಪೂಜೆಗೆ ಅವಕಾಶವನ್ನ ಕೊಡಿ ಅಂತ ಹೇಳಿ 5 ಜನ ಮಹಿಳೆಯರು ಒಂದು ಈ ಪ್ರಕರಣವನ್ನ ದಾಖಲು ಮಾಡಿದ್ರು. ಅಂದ್ರೆ ಅವರು ಅರ್ಜಿಯನ್ನ ಹಾಕಿದ್ರು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತು ತೀರ್ಪು ಬರ್ಲಿಕ್ಕಿದೆ. ಆ ತೀರ್ಪಿಗೋಸ್ಕರ ಈಗ ಸದ್ಯಕ್ಕೆ ಎಲ್ಲರೂ ಕಾಯ್ತಾ ಇರುವಂತದ್ದು. ಪ್ರಮುಖವಾಗಿ ಹಿಂದೂ ಸಂಘಟನೆಗಳ ಪರ ವಕೀಲರಾಗಿರ್ತಕ್ಕಂಥ ವಿಷ್ಣು ಮತ್ತೆ ಅದೇ ರೀತಿಯಾಗಿ ಹರಿ ಅವರಿಬ್ರು ಕೂಡ ಏನಿದ್ದಾರೆ ತಂದೆ ಮತ್ತೆ ಮಗ ಇಬ್ರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾದವನ್ನ ಮಂಡಿಸಿದ್ರು. ಈಗ ಅವರು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಏನಂದ್ರೆ ಒಂದು ವೇಳೆ ತೀರ್ಪು ನಮ್ಮ ಪರವಾಗಿ ಬಂದಂತ ಪಕ್ಷದಲ್ಲಿ ನಾವು ಅಲ್ಲಿ ಮತ್ತಷ್ಟು ಮನವಿಯನ್ನ ಸಲ್ಲಿಸ್ತೀವಿ. ಏನಂದ್ರೆ ಒಂದು ಜ್ಞಾನವ್ಯಾಪಿಯ ಮಸೀದಿ ಏನಿದೆ ಅಲ್ಲಿ ಸಿಕ್ಕಿರ್ತಕ್ಕಂತ ಒಂದು ಶಿಲೆ ಏನಿದೆ ಅದು ಶಿವಲಿಂಗ ಅಂತೇಳಿ ಹಿಂದೂ ಪರ ಸಂಘಟನೆಗಳು ವಾದವನ್ನ ಮಾಡ್ತಾ ಇದಾವೆ. ಮಸ್ಜಿದ್ ಕಮಿಟಿ ಏನಿದೆ ಅದು ಅಲ್ಲಾದು ಫೌಂಟೇನ್ ಅಂತ ಅವ್ರು ವಾದವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ
ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕಾರ್ಬನ್ ಡೇಟಿಂಗ್ ಆಗ್ಬೇಕು, ಸಂಪೂರ್ಣ ಕೂಲಂಕುಷವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು, ಸಂಶೋಧನೆ ಆಗ್ಬೇಕು ಅಂತ ನಾವು ಮನವಿಯನ್ನ ಸಲ್ಲಿಸ್ತೀವಿ. ಜೊತೆಗೆ ನಮಗೆ ಸಂಪೂರ್ಣವಾಗಿ ಪೂಜೆಗೆ ಅವಕಾಶವನ್ನ ಕೊಡಿ ಅಂತ ಕೂಡ ನಾವು ಮನವಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ತೀರ್ಪು ನಮ್ಮ ವಿರುದ್ಧ ಬಂದಂತ ಪಕ್ಷದಲ್ಲಿ ನಾವು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿ ಅವರು ಹೇಳಿರುವಂತದ್ದು. ಇನ್ನೊಂದು ಕಡೆಯಿಂದ ವಿಚಾರವನ್ನ ನೋಡೋದಾದ್ರೆ ಮುಸ್ಲಿಂ ಒಂದು ಸಂಘಟನೆಗಳೇನಿದಾವೆ ಅವರ ಪರವಾಗಿರ್ತಕ್ಕಂತಹ ವಕೀಲರು ಸಲ್ಲಿಸಿರೋ ಅರ್ಜಿ ಪ್ರಕಾರ ಇವತ್ತು ಈ ತೀರ್ಪು ಈ ಒಂದು ಅರ್ಜಿಯ ವಿಚಾರಣೆಯನ್ನ ಮುಂದುವರಿಸಬೇಕಾ ಬೇಡ ಅಂತ ನಿರ್ಧಾರ ಆಗುತ್ತೆ. ಒಂದು ವೇಳೆ ಮುಂದುವರಿಸಬೇಕು ಅಂತ ತೀರ್ಪು ಬಂದಂತ ಪಕ್ಷದಲ್ಲಿ ಬಹುತೇಕವಾಗಿ ಅವರು ಕೂಡ ಹೈಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಗಮನಿಸೋದಾದ್ರೆ ಸುಮಾರು 300ರಿಂದ 400 ವರ್ಷಗಳ ಈ ಒಂದು ಫೈಟ್ ಏನಿದೆ ಅದಕ್ಕೆ ಈಗ ಒಂದು ಪ್ರಮುಖವಾದಂತಹ ತಿರುವು ಬಂದಿರುವಂತದ್ದು, ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಬಂದಿದೆ. ಹೀಗಾಗಿ ನವಿತಾ ಇವತ್ತಿನ ತೀರ್ಪಿನ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಂತೂ ಸದ್ಯಕ್ಕೆ ಇದ್ದೇ ಇದಾವೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಟ್ಟಿ ಡೀಟೇಲ್ಸ್ಗೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಇಂದಿನಿಂದ ವಿಧಾನಸಭೆ ಜಂಟಿ ಕಲಾಪ ಶುರುವಾಗುತ್ತಿದೆ. 10 ದಿನಗಳ ಕಾಲ ನಡೆಯುವ ಅಧಿವೇಶನ ಕಾಂಗ್ರೆಸ್ ಮತ್ತು ಬಿಜೆಪಿಯವರ ಮಧ್ಯೆ ಗಲಾಟೆ, ಗದ್ದಲ, ವಾಕ್ ಸಮರಕ್ಕೆ ಸಾಕ್ಷಿಯಾಗಲಿದೆ. 10 ದಿನಗಳ ಅಧಿವೇಶನದಲ್ಲಿ ಆರೋಪ ಪ್ರತ್ಯಾರೋಪಕ್ಕೆ ಬೇಕಾದ ಅಸ್ತ್ರಗಳನ್ನ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ರೆಡಿ ಮಾಡಿಕೊಂಡಿವೆ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ 40% ಕಮಿಷನ್ ದಂಧೆ, ಪಿಎಸ್ಐ ನೇಮಕಾತಿ ಹಗರಣ, ಬೆಂಗಳೂರು ನೆರೆಹಾನಿ ಬಗ್ಗೆಯೂ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಸದನದಲ್ಲಿ ಸಮರ್ಪಕವಾದ ಉತ್ತರದ ಮೂಲಕ ತಿರುಗೇಟು ಕೊಡಲು ಅಣಿಯಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ, ಸಚಿವರು, ಶಾಸಕರು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ ನಡೆದ ಹಗರಣ, ಭ್ರಷ್ಟಾಚಾರ ಕುರಿತು ಪ್ರಸ್ತಾಪಿಸಲಿದ್ದಾರೆ. ಒಟ್ಟಾರೆ 10 ದಿನದ ಮಳೆಗಾಲದ ಅಧಿವೇಶನವು ಆಡಳಿತ ಮತ್ತು ಪ್ರತಿಪಕ್ಷಗಳ ಮುಖಂಡರ ರಂಗೇರಿದ ಚರ್ಚೆಗಳಲ್ಲಿ ವೇದಿಕೆಯಾಗುವುದಂತೂ ಖಂಡಿತ ಎನ್ನಲಾಗ್ತಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ನಡುವಿನ ಟಾಕ್ ವಾರ್ ನಿಲ್ಲುವ ಹಾಗೆ ಕಾಣ್ತಿಲ್ಲ. ಸಿದ್ದರಾಮಯ್ಯ ಸವಾಲ್ ಹಾಕಿ 1 ದಿನವಾಗ್ತಾ ಬಂದ್ರು ಸಿಎಂ ಬೊಮ್ಮಾಯಿ ಮಾತ್ರ ಯಾವುದೇ ರಿಯಾಕ್ಟ್ ಮಾಡಿಲ್ಲ. ಬಿಜೆಪಿ ಭ್ರಷ್ಟ ಸರ್ಕಾರ, ಭ್ರಷ್ಟಾಚಾರದ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿ ಇದೆ. ಇದಕ್ಕೆ ಸಿಎಂ ಬೊಮ್ಮಾಯಿ ರೆಡಿನಾ? ನೀವೇ ಜಾಗ, ಸಮಯ ನಿರ್ಧರಿಸಿ ಅಂತ ಸವಾಲು ಹಾಕಿದ್ರು. ಆದರೆ ಈ ಬಗ್ಗೆ ಸಿಎಂ ಬೊಮ್ಮಾಯಿ ಒಂದೇ ಒಂದು ಟ್ವೀಟ್ ಮಾಡಿಲ್ಲ. ರಾಜ್ಯ ಬಿಜೆಪಿ ಮಾತ್ರ ಸಿದ್ದರಾಮಯ್ಯ ಮೇಲೆ ಸರಣಿ ಟ್ವೀಟ್ ಮಾಡ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಟಿ ರವಿ ನಡುವೆ ವಾಕ್ಸಮರ ಜೋರಾಗಿದೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಸಿಟಿ ರವಿ, ಮೈಸೂರಲ್ಲಿ ಜನ ಸಿದ್ದರಾಮಯ್ಯನವರನ್ನ ಕಚ್ಚೆ ಹರಕು ಅಂತಾರೆ. ಈ ಮಾತು ನನ್ನದಲ್ಲ, ಮೈಸೂರಿನ ಜನರದ್ದು, ಹೀಗೆಂದು ಹೇಳಬಹುದಲ್ವಾ? ನಾನು ಆ ರೀತಿ ಹೇಳಿದ್ರೆ ಮರ್ಯಾದೆ ಹೋಗೋದು ಅವರದ್ದು ಅಂತ ಸಿಟಿ ರವಿ ಗುಡುಗಿದ್ರು. ಸಿಟಿ ರವಿ ಅಲ್ಲ, ಲೂಟಿ ರವಿ ಅಂತ ಅವರು ಹೇಳಿದ್ದಾರೆ. ಅದಕ್ಕೆ ದಾಖಲೆ ಬೇಕು. ಜವಾಬ್ದಾರಿಯಲ್ಲಿರುವ ವ್ಯಕ್ತಿ ಜವಾಬ್ದಾರಿಯಿಂದ ಮಾತನಾಡಬೇಕು ಅಂತ ಸಿಟಿ ರವಿ ಹೇಳಿದ್ರು. ಇನ್ನೊಂದು ಹೇಳಿದ್ರು, ಸಿಟಿ ರವಿ ಎಲ್ಲ ರೂಟಿ ರವಿ ಅಂತೇಳಿ. ನಾನು 4 ಸರಿ ಜನ ಪ್ರೀತಿಯಿಂದ ಗೆಲ್ಲಿಸಿದ್ದಾರೆ. ಪ್ರತಿ ವರ್ಷ ಒಂದಕ್ಕೊಂದು ಲೀಡು ಕೊಟ್ಟು ಗೆಲ್ಲಿಸಿದ್ದಾರೆ. ಹಂಗೆ ಹೇಳಬೇಕಾದ್ರೆ ಆಧಾರ ಇರಬೇಕು ಮತ್ತು ಜವಾಬ್ದಾರಿ ಇಲ್ಲಿ ಇರುವ ವ್ಯಕ್ತಿ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ನಾನು ಹೇಳ್ಬೋದು, ನನಗೆ ಹೇಳಕ್ಕೆ ಬರಲ್ವಾ? ಮೈಸೂರಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಜನ ಕಚ್ಚರ್ಕ ಅಂತ ಮಾತಾಡ್ತಾರೆ. ನಂದಲ್ಲ ಇದು ಮಾತು. ಸಿದ್ದರಾಮಯ್ಯನವ್ರ ಬಗ್ಗೆ ಜನ ಮಾತಾಡೋದು ಅಂತ ಹೇಳಿದ್ರೆ ಮರ್ಯಾದೆ ಹೋಗೋದು ಅವ್ರದ್ದು. ಅವರು MLA ಇದ್ದಾಗ, MLA ಇಲ್ಲದೆ ಇದ್ದಾಗ ಹೆಂಗಿದ್ರು ಅನ್ನೋದನ್ನು ನಾನು ಹೇಳಿದ್ರೆ ಬಿಚ್ಚಿದ್ರೆ ನನಗೂ ಬರುತ್ತೆ. ಆದರೆ ಇನ್ನೊಬ್ಬನ ಬಗ್ಗೆ ಮಾತಾಡಬೇಕಾದ್ರೆ, ಇನ್ನೊಬ್ಬನ ಕಡೆ ಬೆಟ್ ಮಾಡಿ ತೋರಿಸ್ಬೇಕಾದ್ರೆ ತನ್ನ ಕಡೆಗೂ 4 ಬೆಟ್ಟು ತೋರಿಸ್ತಿರ್ತವೆ ಅನ್ನೋದನ್ನು ಅವರು ಗಮನದಲ್ಲಿ ಇಟ್ಕೊಂಡಿರಬೇಕು. ಜನ ಮಾತಾಡ್ತಾರೆ ನಂದಲ್ಲ ಅಂತ ಅಂದುಬಿಟ್ರೆ ಅವ್ರ ಬಾಯಿಂದ ಬಂದಾಗ ಅದು ಅವ್ರ ಮಾತಾಗತ್ತೆ, ನನ್ನ ಬಾಯಿಂದ ಬಂದಾಗ ನನ್ನ ಮಾತಾಗತ್ತೆ. ಇವತ್ತು ನೀವು ಚಿಕ್ಕಮಗಳೂರಿನಲ್ಲಿ ಯಾವ ಜನರನ್ನು ಬೇಕಾದ್ರೂ ಕೇಳಿ, ಯಾರ ಮನೇಲಿ ಲೂಟಿ ಮಾಡಿದ್ದೀನಿ ನಾನು? ಯಾರ ಮನೇಲಿ ಲೂಟಿ ಮಾಡಿ? ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ದಾರೆ. ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಬಿಜೆಪಿಯವರಿಗೆ ಭಯ ಇದೆ. ಅದೇ ಕಾರಣಕ್ಕೆ ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಮೊನ್ನೆ ಬಿಜೆಪಿ ನಾಯಕರು ಭಾಷಣ ಮಾಡುವಾಗ ಜನ ಎದ್ದು ಹೋದ್ರು. ಸ್ಮೃತಿ ಇರಾನಿ ಮಾತನಾಡುವಾಗ್ಲೂ ಖಾಲಿ ಕುರ್ಚಿಗಳಿದ್ವು. ಬೊಮ್ಮಾಯಿ ಖಾಲಿ ಕುರ್ಚಿ ಮುಂದೆ ಜಂಬ ಕುಚ್ಕೊಂಡು ವೀರಾವೇಶದಿಂದ ಮಾತನಾಡಿದ್ದಾರೆ ಅಂತ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ರು. ಈಗಾಗಲೇ ಇವ್ರ ದಮ್ಮನ್ನ ನೋಡಾಗ್ಬಿಟ್ಟದೆ. ನಿನ್ನೆ ಜನ ಕರ್ಕ ಬಂದಿದ್ರು, ಎಲ್ಲ ಎದ್ದು ಹೊರಟೋದ್ರು. ಆಮೇಲೆ ಇವ್ರ ಭಾಷಣ ಶುರು ಮಾಡೋದು, ಅಲ್ಲೇ ದಮ್ ತೋರ್ಸಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಖಾಲಿ ಕುರ್ಚಿಗಳಿದ್ದವು. ಅವಳು ಯಾರೋ ಅವಳು ಸ್ಮೃತಿ ಇರಾನಿ ಮಾತಾಡುವಾಗ ಖಾಲಿ ಕುರ್ಚಿಗಳಿದ್ದವು. ಬಸವರಾಜ ಬೊಮ್ಮಾಯಿ ಅವರು ಜಂಬ ಕೊಚ್ಚಿಕೊಂಡು ವೀರಾವೇಶದಿಂದ ಮಾತಾಡಿದ್ದಾರೆ. ಬಹಳ ವೀರಾವೇಶದಿಂದ, ಖಾಲಿ ಕುರ್ಚಿಗಳಿಗೆ ವೀರಾವೇಶದಿಂದ ಮಾತಾಡಿದ್ದಾರೆ. ಇವ್ರಿಗೆ
ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಬೈ ಎಲೆಕ್ಷನ್ ನಡೀತು. ವೆಲ್ಕಮ್ ಬ್ಯಾಕ್. ರಸ್ತೆ ಗುಂಡಿಗಳ ದರ್ಬಾರ್, ಟ್ರಾಫಿಕ್ ಕಿರಿಕಿರಿ, ಬಿಬಿಎಂಪಿ ಕಚೇರಿ ಪಕ್ಕದಲ್ಲೇ ಪಾಟ್ ಹೋಲ್ಸ್, ಅಬ್ಬರ, ಪಾದಚಾರಿ ಮಾರ್ಗವೂ ಇಲ್ಲದೆ ಜನರ ಪರದಾಟ. ಇದು ಗುಂಡಿ ಗಂಡಾಂತರ. ಮೊನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಬೆಂಗಳೂರಲ್ಲಿ ಮತ್ತಷ್ಟು ಹೆಚ್ಚಾಗಿದೆ ರಸ್ತೆ ಗುಂಡಿಗಳು. ಆಸ್ಪತ್ರೆ, ಶಾಲೆ, ಬ್ಯಾಂಕ್ ಇರುವ ರಸ್ತೆಗಳಲ್ಲೂ ಕೂಡ ಕಾಣೋದಿಕ್ಕೆ ಸಿಗೋದು ಬರೀ ಗುಂಡಿ ಗುಂಡಿ ಗುಂಡಿ. ಕಾರ್ಪೊರೇಷನ್ ಸರ್ಕಲ್ ಬಳಿಯೂ ಬರೀ ಗುಂಡಿಗಳದ್ದೇ ಅಬ್ಬರ. ಈಗ ರಸ್ತೆ ಇಲ್ಲ, ಬರೀ ಗುಂಡಿಗಳೇ ಕಾಣೋದಿಕ್ಕೆ ಸಿಗ್ತಾ ಇದೆ. ಕಾರ್ಪೊರೇಷನ್ ಪಕ್ಕದ ದೇವಾಂಗ ಸಿಗ್ನಲ್ ನಲ್ಲಿ ಗುಂಡಿಗಳು ಕಾಣಿಸ್ತಾ ಇದ್ದು, HCG ಆಸ್ಪತ್ರೆ ಮುಂದೆ ಇವೆ 10 ಗುಂಡಿಗಳು ಇದೆ. ಇನ್ನೊಂದ್ ಕಡೆ ಬಿಬಿಎಂಪಿ ಕಚೇರಿಯ ಪಕ್ಕದಲ್ಲೇ ಗುಂಡಿ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಅದಕ್ಕೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ, ಸೈಲೆಂಟ್ ಆಗಿದ್ರೆ. ಅಲ್ಲೇ ಅಷ್ಟು ಗುಂಡಿಗಳು ಇದ್ರೆ ಇನ್ನು ಬೇರೆ ಬೇರೆ ಭಾಗದಲ್ಲಿ ಹೋಗಿ ಅಧಿಕಾರಿಗಳು ನೋಡ್ತಾರಾ? ಗುಂಡಿಗಳನ್ನ ಮುಚ್ಚುವಂತಹ ಕೆಲಸ ಆಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಒಂದ್ ಕಡೆ ರಸ್ತೆ ಗುಂಡಿಗಳಿದೆ, ಮತ್ತೊಂದು ಕಡೆ ಆ ಗುಂಡಿಗಳು ಇದೆ ಅಂತ ಹೇಳಿ ವೆಹಿಕಲ್ನವರು ಏನಾದ್ರೂ ಆ ಕಡೆ ಈ ಕಡೆ ಹೋಗುವಂತ ಸಂದರ್ಭದಲ್ಲಿ ಪಾದಚಾರಿ ಮಾರ್ಗವೂ ಇಲ್ಲ. ಈಗ ಪಾದಚಾರಿಗಳಿಗೆ ಅಲ್ಲಿ ಹೋಗೋದಿಕ್ಕೆ ಅವಕಾಶ ಇಲ್ಲದಂತಹ ಪರಿಸ್ಥಿತಿ ಇದೆ. ವಾಹನಗಳ ಅಡ್ಡಾದಿಡ್ಡಿ ಸಂಚಾರ ಆದ್ರೆ ಓಡಾಡೋಕೆ ದಾರಿ ಇಲ್ಲದೆ ಪಾದಚಾರಿಗಳು ಸರ್ಕಸ್ ಅನ್ನ ಮಾಡಬೇಕಾದಂತಹ ಪರಿಸ್ಥಿತಿ. ನೋಡಿ, ಜನ ಎಲ್ಲಿ ಓಡ್ಬೇಕಾ? ಫುಟ್ಪಾತ್ನ ಇಲ್ಲ, ಏನಿಲ್ಲ. ಓಡಿ ಎಲ್ಲ 3 ತಿಂಗಳ ಆಯ್ತು, ಎಲ್ಲ ಸರಿ ಮಾಡಿಲ್ಲ, ಏನು ಮಾಡಿಲ್ಲ. ಈ ಕಡೆ ನೋಡಿದ್ರೆ ಈ ಕಡೆ ಎಲ್ಲ ಪೂರ್ತಿ ಖರಾಬ್ ಮಾಡಿಬಿಟ್ಟಿದೆ. ಹಾಸ್ಪಿಟಲ್ಗಿದೆ, ಬರೋಕೆ ಆಗಲ್ಲ, ಹೋಗೋಕೆ ಆಗಲ್ಲ, ದಾರಿನ ಇಲ್ಲ, ಏನಿಲ್ಲ, ಜಾಗನ ಇಲ್ಲ. ಕಲ್ಲೆಲ್ಲ ತುಂಬಿಸಿದೆ ಸರ್, ಅದೇನೋ ಇತ್ತಲ್ಲ, ಕ್ಲೀನ್ ಮಾಡಲ್ಲ, ಫುಲ್ ಗಲೀಜು ಮಾಡ್ಕೊಂಡು ಹಂಗೆ ಬಿಟ್ಟಿದೆ 3 ತಿಂಗಳ. ಕಾರ್ಪೊರೇಷನ್ ಸರ್ಕಲ್ ಪಕ್ಕದ ದೇವಾಂಗ ಸಿಗ್ನಲ್ ನಲ್ಲಿ ಗುಂಡಿಗಳು ಹೇಗಿದೆ ಅನ್ನೋದರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಅಧ್ವಾನದ ಅಧ್ಯಾಯ ಮತ್ತೆ ಮುಂದುವರೆದಿರುವಂಥದ್ದು. ಸದ್ಯಕ್ಕೆ ನಾನು ಕಾರ್ಪೊರೇಷನ್ ಸರ್ಕಲ್ ಬಳಿ ಇರುವಂತಹ ದೇವಾಂಗ ಸಿಗ್ನಲ್ ಅಲ್ಲಿದ್ದೀನಿ. ಇಲ್ಲಿನ ಪರಿಸ್ಥಿತಿ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ಹಿಡಿದಿರುವಂಥ ಕೈಗಡಿ ಅನ್ನೋ ಥರ ಇದೆ. ನಾವು ನೋಡ್ಬೋದು ಇಲ್ಲಿ ರಸ್ತೆ ಗುಂಡಿಗಳು ಯಾವ ಪ್ರಮಾಣದಲ್ಲಿ ಇಲ್ಲಿ ನಿರ್ಮಾಣ ಆಗಿದೆ ಅಂತ. ನಿಜಕ್ಕೂ ಅಂದರೆ ಈ ದೇವಾಂಗ ಸಿಗ್ನಲ್ ಅನ್ನೋದು ಬಹಳ ಜನನಿಬಿಡ ಪ್ರದೇಶ. ಸಾಕಷ್ಟು ವಾಹನಗಳು ಇಲ್ಲಿ ಓಡಾಡ್ತಿರ್ತವೆ. ಒಂದು ಕಡೆಯಿಂದ ಲಾಲ್ಬಾಗ್ ಹೋಗುವಂಥದ್ದು, ಮತ್ತೊಂದು ಕಡೆಯಿಂದ ಕೋರಮಂಗಲ, ಶಾಂತಿನಗರಕ್ಕೆ ಹೋಗುವಂಥದ್ದು, ಹೀಗೆ ಬೇರೆ ಬೇರೆ ಭಾಗಕ್ಕೆ ಕನೆಕ್ಟ್ ಮಾಡುವಂಥ ಒಂದು ಪ್ರಮುಖ ಸಿಗ್ನಲ್ ಇದು. ಇಲ್ಲಿನ ಪರಿಸ್ಥಿತಿ ಕೂಡ ಬಹಳ ಚಿಂತಾಜನಕ ಇರುವಂಥದ್ದು. ರಸ್ತೆ ಕಿತ್ತೋಗಿದೆ, ಆದರೆ ಅದಕ್ಕೆ ಸಿಮೆಂಟು ಅಥವಾ ಏನೋ ಅದು ಕಲ್ಲುಗಳನ್ನೆಲ್ಲ ತಂದು ತುಂಬಿ ಮುಚ್ಚಿರುವಂಥದ್ದು. ಅದಕ್ಕೊಂದು ವೈಜ್ಞಾನಿಕವಾಗಿ ತೇಪೆ ಹಾಕುವಂಥ, ಪ್ಯಾಚ್ ವರ್ಕ್ ಮಾಡುವಂಥ ಕೆಲಸವನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ಮಾಡಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂತಂದರೆ, ಬಿಬಿಎಂಪಿಯಿಂದ ಕೇವಲ 150 ಮೀಟರ್ ದೂರದಲ್ಲಿ ಇರುವಂತಹ ರಸ್ತೆಗಳ ಪರಿಸ್ಥಿತಿ ಇದು. ಪಕ್ಕದಲ್ಲೇ ಒಂದು HCG ಆಸ್ಪತ್ರೆ ಇದೆ. ಇಲ್ಲಿಗೆ ಸಾಕಷ್ಟು ರೋಗಿಗಳು ಬರ್ತಾರೆ ಪ್ರತಿದಿನ. ಆಂಬ್ಯುಲೆನ್ಸ್ಗಳು ಬಂದರೆ ಸಹಜವಾಗಿಯೇ ಎಲ್ಲ ವಾಹನಗಳು ದಾರಿ ಬಿಟ್ಕೊಡೋದಿದ್ರು ಕೂಡ ಸ್ಲೋ ಮಾಡಬೇಕಾಗುತ್ತೆ, ರಸ್ತೆ ಗುಂಡಿಗೆ ಇಳಿಸಬೇಕಾಗುತ್ತೆ. ಆಂಬ್ಯುಲೆನ್ಸ್ಗಳು ಕೂಡ ಇಲ್ಲಿ ಪರದಾಡುವಂಥ ದೃಶ್ಯಗಳನ್ನು ನಾವು ಸಾಕಷ್ಟು ಬಾರಿ ನೋಡಿದ್ವಿ. ಕೇವಲ ಬಿಬಿಎಂಪಿಯಿಂದ 150-200 ಮೀಟರ್ನಲ್ಲಿ ಇರುವಂತಹ ಒಂದು ಆ ಸಿಗ್ನಲ್ನ ರಸ್ತೆಯ ಪರಿಸ್ಥಿತಿ ಇದು. ಸಾಕಷ್ಟು ವಾಹನಗಳು ಕಾರ್ಪೊರೇಷನ್ ಸರ್ಕಲ್ ಕಡೆಯಿಂದ ಬರುವಂಥ ಎಲ್ಲ ವಾಹನಗಳು ಕೂಡ ಈ ಒಂದು ಸಿಗ್ನಲನ್ನು ದಾಟಿನೇ ಲಾಲ್ಬಾಗ್ಗೆ, ಶಾಂತಿನಗರಕ್ಕೆ, ಡಬಲ್ ರೋಡಿಗೆ ಹೋಗಬೇಕು. ಆದರೆ ಇಲ್ಲಿನ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿರುವಂಥದ್ದು. ಈಗಾಗಲೇ ರಸ್ತೆ ಗುಂಡಿ ವಿಚಾರವಾಗಿ ಸಾಕಷ್ಟು ಬಾರಿ ಹೈಕೋರ್ಟ್ನಿಂದ ಚೀಮಾರಿ ಹಾಕಿಸ್ಕೊಂಡಿದೆ ಬಿಬಿಎಂಪಿ. ಜನರಿಂದನೂ ಕೂಡ ಸಾಕಷ್ಟು ಚೀಮಾರಿ ಹಾಕಿಸ್ಕೊಳ್ಳುತ್ತೆ. ಆದರೂ ಕೂಡ ಬುದ್ಧಿ ಕಲಿಯದ ಬಿಬಿಎಂಪಿ ಅಧಿಕಾರಿಗಳು ತಮ್ಮ ಹಳೆ ಚಾಳಿಯನ್ನೇ ಮುಂದುವರಿಸಿರುವಂಥದ್ದು. ಹೇಗಿದ್ರೂ ಕೂಡ ನಾವು ಇರೋದೇ ಹೀಗೆ ಅನ್ನುವಂಥ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ತಮ್ಮ ದುರಹಂಕಾರವನ್ನು ಮುಂದುವರಿಸಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಇದನ್ನು ಮುಚ್ಚೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಎಷ್ಟೊತ್ತು ಬೇಕು ಅನ್ನೋದು ನಮ್ಮ ಪ್ರಶ್ನೆ. ಆದರೆ ಬಿಬಿಎಂಪಿ ಅಧಿಕಾರಿಗಳು ಮುಚ್ಚೋದಿಲ್ಲ. ಮಳೆಗಾಲ ಇದೆ, ಕೋಲ್ಡ್ ಮಿಕ್ಸ್ ಬಳಸ್ತೀವಿ, ಹಾಟ್ ಮಿಕ್ಸ್ ಬಳಸ್ತೀವಿ, ಹೀಗೆ ಸಾಕಷ್ಟು ಕಾರಣಗಳನ್ನು ಕೊಟ್ಟು ಮುಂದೂಡ್ತಾನೆ ಬರ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಜನಸಾಮಾನ್ಯರ ಅಂದರೆ ವಾಹನ ಸವಾರರ ಜೀವವನ್ನು ಒತ್ತೆ ಇಟ್ಟು ಜನರು ಈ ಒಂದು ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮಳೆ, ಚಳಿ, ಬಿಸಿಲು ಏನೇ ಇರ್ಲಿ ಇವರಿಗಿಲ್ಲ ಬ್ರೇಕ್. ಕಳ್ಳರಿಗೆ ವರವಾಗಿದ್ದೇ ಪ್ರವಾಹ ದಬ್ಬರದ ಮಳೆ. ನೀರ್ ಬಂತು ಅಂತ ವಿಲ್ಲಾ ಖಾಲಿ, ಕಳ್ಳರಿಂದ ಚಿನ್ನ ಬೆಳ್ಳಿ ಮಾಯ. ಕಳ್ಳರ ಟಾರ್ಗೆಟ್ ವಿಲ್ಲಾ.
ಬೆಂಗಳೂರಿಗರಿಗೆ ಅಲ್ಲಿ ಕಳ್ಳರಿಗೆ ವರ ಆಗಿರುವಂತದ್ದು ಮೊನ್ನೆ ಸುರಿದಂತಹ ಭಾರಿ ಮಳೆ ಸುರಿದ ಪರಿಣಾಮ ಅದೇ ಸಂದರ್ಭದಲ್ಲಿಯೇ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಪ್ರವಾಹದಿಂದ ಮನೆಯನ್ನೇ ಬಿಟ್ಟು ಹೋಗಿದ್ರು ಅನೇಕ ಮಾಲೀಕರು, ಅಲ್ಲಿ ಇರೋದಕ್ಕೂ ಸಾಧ್ಯ ಆಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಬೇರೆ ಕಡೆ ಸಂಬಂಧಿಕರ ಮನೆಗೆ ಹೋಟೆಲ್ಗಳಲ್ಲಿ ಶಿಫ್ಟ್ ಆಗಿದ್ರು. ಅದನ್ನೇ ಉಪಯೋಗ ಪಡ್ಕೊಂಡಂತಹ ಕಳ್ಳರು ತಾವು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಮಾಲೀಕರು ಬಿಟ್ಟು ಹೋಗಿದ್ದ ಮನೆಗಳಿಗೆ ಕನ್ನ ಹಾಕಿದ್ದಾರೆ. ಸರ್ಜಾಪುರದ ಹಲವು ಬಡಾವಣೆಗಳಲ್ಲಿ ಕಳ್ಳತನ ನಡೆದಿದೆ. ರೈನ್ಬೋ ಡ್ರೈವ್, ಕಂಟ್ರಿ ಸೈಡ್ ಲೇಔಟ್ನಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ ಕಳ್ಳರು. 3 ವಿಲ್ಲಾಗಳಲ್ಲಿ ಈಗಾಗಲೇ ಗೊತ್ತಿರುವ ಮಾಹಿತಿಯ ಪ್ರಕಾರ ಚಿನ್ನ, ಬೆಳ್ಳಿ, ವಜ್ರದ ಆಭರಣ ಕಳ್ಳತನ ಆಗಿದೆ. ಇನ್ನು ಕೂಡ ಅನೇಕ ಮನೆಗಳಲ್ಲಿ ಕಳ್ಳತನ ಆಗಿರುವಂತಹ ಶಂಕೆ ಕೂಡ ಇದೆ. ಕರೆಂಟ್ ಇಲ್ಲದಾಗ ಸಿಸಿಟಿವಿಯನ್ನ ಆಫ್ ಮಾಡಲಾಗಿತ್ತು, ಅಂದ್ರೆ ಆಫ್ ಆಗಿತ್ತು. ಅದನ್ನೇ ಬಂಡವಾಳ ಮಾಡಿಕೊಂಡಂತಹ ಕಳ್ಳರು ಕಳ್ಳತನವನ್ನ ಮಾಡಿದ್ದಾರೆ. ಮಳೆಯಿಂದಾಗಿ ವಿಲ್ಲಾಗಳ ಗ್ರೌಂಡ್ ಫ್ಲೋರ್ ಜಲಾವೃತವಾಗಿತ್ತು. ಹೀಗಾಗಿ ಮನೆಗಳನ್ನ ಖಾಲಿ ಮಾಡಿ ಸಮೀಪದ ಹೋಟೆಲ್ಗಳಲ್ಲಿ ತಂಗಿದ್ರು ವಿಲ್ಲಾ ಮಾಲೀಕರು. ಲೇಔಟ್ ಅಲ್ಲಿ ಸಿಸಿಟಿವಿ ಇದ್ರೂ ಕೂಡ ಪ್ರಯೋಜನ ಇಲ್ಲ. ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ಕಳ್ಳರಿಗಾಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಮನೆಗಳಲ್ಲಿ ಕಳ್ಳತನ ಆಗಿದೆ, ಅಲ್ಲಿ ಯಾವ ರೀತಿಯ ಸಿಚುವೇಶನ್ ಇತ್ತು, ಕಳ್ಳರ ಟಾರ್ಗೆಟ್ ಏನಾಗಿತ್ತು, ಇವೆಲ್ಲದರ ಬಗ್ಗೆ ವಾಕ್ಥ್ರೂ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಬೆಂಗಳೂರಿನಲ್ಲಿ ಒಂದು ಕಡೆ ಮಳೆಗೆ ರೈನ್ಬೋ ಲೇಔಟ್ ನೀರಿನಲ್ಲಿ ಮುಳುಗಡೆ ಆಗಿದೆ. ಆದ್ರೆ ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಂತ ಕಳ್ಳರು ಮನೆಗಳಿಗೆ ನುಗ್ಗಿ ಕಳ್ತನ ಮಾಡಿರ್ತಕ್ಕಂಥದ್ದು. ಕಳ್ತನ ಮಾಡಬೇಕಾದ್ರೆ ಸಾಕಷ್ಟೊಂದು ಸಿಸಿಟಿವಿ ಹಾಗೂ ಯಾವುದೇ ರೀತಿಯ ಮನೆಗಳಲ್ಲಿ ಕರೆಂಟ್ ಇಲ್ಲದೆ ಕಳ್ಳರಿಗೆ ಇದೆ ಎನ್ಕ್ಯಾಶ್ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ ರೈನ್ಬೋ ಲೇಔಟ್ ಅಲ್ಲಿ ಸುಮಾರು 5 ರಿಂದ 4 ಅಡಿ ನೀರು ತುಂಬೋಗಿರ್ತಕ್ಕಂಥದ್ದು. ಯಾರು ಕೂಡ ಇಲ್ಲಿ ವಾಸ ಮಾಡ್ತಾ ಇರಲಿಲ್ಲ. ಇದರ ಹಿನ್ನೆಲೆಯಲ್ಲೇ ಕಳ್ಳರಿಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮೊನ್ನೆ ಅಂದ್ರೆ ಕೇವಲ 4 ರಿಂದ 5 ದಿನಗಳ ಹಿಂದೆಯಿಂದ ಏನೊಂದು ಮಳೆ ಆಗಿತ್ತು ಬೆಂಗಳೂರಿನಲ್ಲಿ. ಇದರ ಬೆನ್ನಲ್ಲೇ ರೈನ್ಬೋ ಲೇಔಟ್ ಸರ್ಜಾಪುರ ರಸ್ತೆಯಲ್ಲಿರ್ತಕ್ಕಂಥ ರೈನ್ಬೋ ಡ್ರೈವ್ ಲೇಔಟ್ ಅಂತ ಇದೆ. ಇಲ್ಲಿ ಸುಮಾರು 3 ಮನೆಯಲ್ಲಿ 1-2 ದಿನಗಳ ನಡುವೆ ಅಂದ್ರೆ ಪವರ್ ಇಲ್ಲದ ಕಾರಣ ಸಿಸಿಟಿವಿ ಅದು ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಮನೆಗೆ ನುಗ್ಗಿ ಕಳ್ತನ ಮಾಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಒಂದೇ ಅಂದ್ರೆ ಆಜುಬಾಜು ಮನೆ ಪಕ್ಕ ಏನಿದೆ 3 ಮನೆಗೂ ಕೂಡ ಕಳ್ಳರು ನುಗ್ಗಿ ಸಾಕಷ್ಟು ಒಂದು ವಸ್ತುಗಳನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅವರು ಹೇಗ್ ಬಂದ್ರು ಹೇಗೋದ್ರು ಅನ್ನೋದು ಕೂಡ ಪೊಲೀಸರು ಈಗಾಗಲೇ ಪತ್ತೆ ಹಚ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಸಿಸಿಟಿವಿ ಇಲ್ಲದ ಕಾರಣ ಕಳ್ಳರು ಏನ್ ಮಾಡಿದ್ದಾರೆ ಅಂದ್ರೆ ಮೊದಲನೇದಾಗಿ ಒಂದು ಮನೆಗೆ ಬರ್ತಾರೆ. ಈ ಮನೆಯಿಂದ ನೇರವಾಗಿ ಮೊದಲಿಗೆ ಕಳ್ತನ ಮಾಡ್ತಾರೆ. ಕಳ್ತನ ಮಾಡಾದ ನಂತರ ಎದುರುಗಡೆ ಮನೆಗೆ ಹೋಗ್ತಾರೆ. ಎದುರುಗಡೆ ಮನೆಗೆ ಹೋಗಿ ಅಲ್ಲೂ ಕೂಡ ಕಳ್ತನ ಮಾಡ್ತಾರೆ. ಈಗಾಗಲೇ ಎಫ್ಐಆರ್ ಕೂಡ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲೆಲ್ಲವೂ ಕೂಡ ಯಾರು ಕೂಡ ಹೊರಗಡೆ ಹೋಗಕ್ಕೆ ಒಳಗಡೆ ಬರಕ್ಕೆ ಕೂಡ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಆ ರೀತಿಯಾಗಿ ನೀರು ತುಂಬಿರ್ತಕ್ಕಂಥದ್ದು. ಇದಾದ ನಂತರ ಅಂದ್ರೆ ಪಕ್ಕದ ಮನೆ ಏನಿದೆ ಇಲ್ಲಿಂದ ನಾವು ನೇರವಾಗಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ. ಆ ಪಕ್ಕದ ಮನೆಯಲ್ಲೂ ಕೂಡ ಯಾರು ವಾಸಸ್ಥಳ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ನೀರು ತುಂಬೋಗಿರುತ್ತೆ. ಯಾರು ಕೂಡ ಹೊರಗಡೆ ಹೋಗಕ್ಕಾಗಲ್ಲ. ಸೊ ಅವರೆಲ್ಲರೂ ಕೂಡ ಖಾಸಗಿ ಹೋಟ್ಲಲ್ಲಿ ತಂಗಿರ್ತಾರೆ. ಅಲ್ಲಿ ಮನೆಗೆ ಅಂದ್ರೆ ನಿನ್ನೆ ಬಂದು ವಾಪಸ್ ಮನೆಗೆ ಬಂದು ನೋಡಿದಾಗ ಸಾಕಷ್ಟು ಬೀರು ಹಾಗೂ ಕಬೋರ್ಡ್ಗಳು ಏನ್ ಮನೆಗಳಲ್ಲಿ ಇದ್ವು ಬಟ್ಟೆಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲೇ ಒಂದು ತಕ್ಷಣ ಸ್ಥಳೀಯ ಪೊಲೀಸ್ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ಮಾಹಿತಿಗಳನ್ನ ಕೊಡ್ತಾರೆ ಮನೆಯ ಮಾಲೀಕರು. ಅದಾದ ನಂತರ ಮನೆಯ ಮಾಲೀಕರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ದೂರನ್ನು ದಾಖಲಿಸಿದ ನಂತರ ಪೊಲೀಸರು ನೇರವಾಗಿ ಈ 3 ಮನೆಗಳ ಬಂದು ಧಾವಿಸ್ತಾರೆ. ಸಂಪೂರ್ಣವಾದ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ನಿನ್ನೆ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಈಗಾಗಲೇ ಕಳ್ಳರ ಬೆನ್ನನ್ನ ಹತ್ತಿರ್ತಕ್ಕಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಮಳೆ ಒಂದು ಕಡೆ ಜನರ ಅವಾಂತರ ಸಾಕಷ್ಟು ಇದ್ರೆ ಎಲ್ಲೋ ಬೇರೆ ಕಡೆಗೆ ಇದ್ರೆ, ಆದ್ರೆ ಇಲ್ಲಿನ ಕಳ್ಳರು ಮಾತ್ರ ಮನೆ ಒಳಗಡೆ ನುಗ್ಗಿ ಯಾರು ಕೂಡ ಇರಲ್ಲ. ಗೊತ್ತಾಗಿದೆ ಅವ್ರಿಗೆ ಎಲ್ಲೋ ಹೊರಗಡೆ ಇರ್ತಾರೆ, ಮನೆ ಮಾಲೀಕರು ಯಾರು ಇಲ್ಲ ಅಂತ ಹೇಳಿ ನೇರವಾಗಿ ಬಂದು ಮನೆ ಒಳಗಡೆ ಇರ್ತಕ್ಕಂಥ ಕಳ್ತನ ಮನೆ ಒಳಗಡೆ ಇರ್ತಕ್ಕಂಥ ಗೋಲ್ಡ್ ಹಾಗೂ ಡೈಮಂಡ್ ಐಟಮ್ಗಳನ್ನೆಲ್ಲವನ್ನು ಕೂಡ ಕಳ್ತನ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಇನ್ನ ಪೊಲೀಸರು ಕೂಡ 3 ತಂಡಗಳನ್ನಾಗಿ ರಚಿಸಿ ಅವರನ್ನ ಬೆನ್ನು ಹತ್ತಿದ್ದಾರೆ ಕೂಡ ಮಾಹಿತಿ ತಿಳ್ಕೊಂತ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರೈಡು ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.